ಯಂಗ್ಸ್ಟರ್ಸ್ ಯಾರ್ಯಾರು ಪಿಕ್ ಮಾಡಿದ್ದಾರೆ, ಫಸ್ಟ್ ಮೇಡ್ ಇನ್ ಕಾಲಪ್ ಬಂದಿರೋದು ಮಾನವ್ ಸುತಾರ್ ಮತ್ತು ಹರ್ಷ್ ದುಬೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ರಂಜಿ ಟ್ರೋಫಿಯಲ್ಲಾಗಲಿ ಅಥವಾ ಇಂಡಿಯಾ ಹೇಗೆ ಆಡಬೇಕಾರೆ. ಅಕ್ಷರ್ ಪಟೇಲ್ನ ಡ್ರಾಪ್ ಮಾಡಿರೋದು, ರವೀಂದ್ರ ಜಡೇಜಾ ರೆಸ್ಟೆಡ್ ಅಂತ ಹೇಳಿದಾಗ 2 ಲೆಫ್ಟ್ ಆರ್ಮ್ ಸ್ಪಿನ್ನರ್ನ ಇವ್ರು ನೋಡ್ತಾ ಇದ್ದಾರೆ. ಆ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸಲ್ಲಿ ಮಾನವ್ ಸುತಾರ್ 23 ವಯಸ್ಸು, ಹರ್ಷ್ ದುಬೆಗೂ ಕೂಡ 23 ವಯಸ್ಸು. ಸೊ ಯಂಗ್ಸ್ಟರ್ಸ್ ಕಡೆ ನೋಡ್ತಾ ಇರೋದು. ಇಬ್ಬರು ಫಸ್ಟ್ ಕ್ಲಾಸ್ ರೆಕಾರ್ಡ್ಸ್ ನೋಡಿದ್ರೆ ಮಾನವ್ ಸುತಾರ್ 29 ಮ್ಯಾಚಸಲ್ಲಿ 129 ವಿಕೆಟ್ಸ್ ಗಳಿಕೊಂಡಿದ್ದಾರೆ, ಒಂದು 100 ಕೂಡ ಇದೆ. ಆ್ಯಂಡ್ ಹರ್ಷ್ ದುಬೆ ವಿದರ್ಭಾಗ ಆಡೋದು, ಅವರು 27 ಮ್ಯಾಚಲ್ಲಿ 133 ವಿಕೆಟ್ಸ್ನ ಪಡ್ಕೊಂಡಿದ್ದಾರೆ. ಸೊ ಕ್ರೆಡಿಟ್ ಎಲ್ಲಿ ಡ್ಯೂ ಇದೆ ಅದನ್ನು ಕೊಡಬೇಕು. ಒಳ್ಳೆ ಪ್ರದರ್ಶನಗೆ ರಿವಾರ್ಡ್ ಮಾಡಿರೋದು ಈ ಒಂದು ಆಪರ್ಚುನಿಟಿ. ಈ ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಬರೋದಿಲ್ಲ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ಗೆ ಬರೋದಿಲ್ಲ ಈ ಒಂದು ಟೆಸ್ಟ್ ಮ್ಯಾಚ್. ಸೊ ಆ ಒಂದು ರೀಸನಿಂದ ಯಂಗ್ಸ್ಟರ್ಸ್ ಟ್ರೈಔಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಗುರ್ನೂರ್ ಬ್ರಾರ್ ಪಿಕ್ ಮಾಡಿದ್ದಾರೆ, ಆಕಿಬ್ ನಬಿಯವರ ಅಹೆಡ್ ಅಂತ ಮಾತಾಡಿದ್ರೆ ಏನಕ್ಕೆ ಅಂದರೆ, ಫಸ್ಟ್ ಆಫ್ ಆಲ್ ಹೈಟ್ 6 ಫುಟ್ 5 ಇಂಚಸ್ ಅಂತ ಅಂದಿದ ತಕ್ಷಣ ಟಾಲ್ ಫಾಸ್ಟ್ ಬೌಲರ್ ಏನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಬೌನ್ಸಲ್ಲಿ ನಾವು ನೋಡಿದ್ದೀವಿ. ಆ ಲೆಂತ್ ಹೊಡೆದಾಗ ಆ ಎಕ್ಸ್ಟ್ರಾ ಬೌನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಕಷ್ಟ ಇರುತ್ತೆ ಅಂತ, ಅದೊಂದು ಎಡ್ಜ್ ಇದ್ದೇ ಇದೆ. ಟಾಲ್ ಫಾಸ್ಟ್ ಬೌಲರ್ಸ್ ಇಂಡಿಯಾ ಬೇಕೇ ಬೇಕು. ಆ್ಯಂಡ್ 25 ವಯಸ್ಸವರಿಗೆ ಪಂಜಾಬಿಗೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ತಾರೆ. GT ಟೀಮಲ್ಲೂ ಕೂಡ ಇವರು ಇರೋದು. 18 ಫಸ್ಟ್ ಕ್ಲಾಸ್ ಮ್ಯಾಚಸಲ್ಲಿ 52 ವಿಕೆಟ್ ಪಿಕ್ ಮಾಡಿದ್ದಾರೆ. ಸೊ ಡಿಫ್ರೆನ್ಸ್ ನೀವು ನೋಡಿದ್ರೆ ನಬಿ ಮತ್ತು ಗುರ್ನೂರ್ ಬ್ರಾರ್ ಹೈಟ್ ಏನಿದೆ, ಆ ಎಕ್ಸ್ಪ್ರೆಸ್ ಸ್ಪೇಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ರೀಸನಿಂದ ಪಿಕ್ ಆಗಿರೋದು. ಸೊ ಗುಡ್ ಚಾಯ್ಸ್. ಅಲ್ಲೂ ಕೂಡ ಟಾಲ್ ಫಾಸ್ಟ್ ಬೌಲರ್ಸ್ ಬೇಕೇ ಬೇಕು ಅಂತ ಮಾತಾಡ್ತೀವಿ ನಾವು ಪ್ರತಿಯೊಂದು ಟೈಮಲ್ಲಿ. ಬೇರೆ ದೇಶದಿಂದ ಟಾಲ್ ಫಾಸ್ಟ್ ಬೌಲರ್ಸ್ ಏನು ಮಾಡ್ತಾರೆ ಅಂತ ನೋಡಿದ್ದೀವಿ. ಇಂಡಿಯಾಲಿ ಆ ಒಂದು ಸ್ಪೆಸಿಫಿಕೇಶನ್ ಸ್ವಲ್ಪ ಕಮ್ಮಿ. ಸೊ ಮೇ ಬಿ ಆ ಒಂದು ರೀಸನಿಂದ ಗುರ್ನೂರ್ ಬ್ರಾರ್ನ ನೋಡಿರೋದು. ಪ್ರಿನ್ಸ್ ಯಾದವ್ ಎಕ್ಸ್ಪ್ರೆಸ್ ಸ್ಪೇಸ್ ಎಕ್ಸಲೆಂಟಾಗಿ ಪ್ರದರ್ಶನ ಬಂದಿದೆ, ಅವ್ರಿಗೂ ಕೂಡ ಒನ್ ಡೇ ಸೆಟಪ್ಪಲ್ಲಿ ಕಾಲಪ್ ಮಾಡಿರೋದು. ಸೊ ಸ್ಟ್ರೇಟ್ ಅವೇ ಅವ್ರಿಗೂ ಕೂಡ ಈ ಒಂದು ಒನ್ ಡೇ ಸೆಟಪ್ಪಲ್ಲಿ ಅವಕಾಶ ಸಿಕ್ಕಿದೆ. ಯಾರ್ಯಾರು 11ಅಲ್ಲಿ ಆಡ್ತಾರೆ ಅದೇ ಡಿಸ್ಕಷನ್ ಇನ್ನೊಂದು ವೀಡಿಯೋಲಿ ಇಟ್ಕೊಳ್ಳೋಣ. ಬಟ್ ತಿಳಿಸಿ ನಿಮ್ಗೇನು ಅನಿಸ್ತಾ ಇದೆ ಈ ರೀಸನ್ಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ.